ಸ್ವಾತಂತ್ರ್ಯ ಹೋರಾಟ ಅಂದರೆ ಕೂಡಲೇ ನಮಗೆ ನೆನಪಾಗೋದು ಯುವಕರ ರಕ್ತ ಮತ್ತು ಶೌರ್ಯ. ಆದರೆ 73 ವರ್ಷದ ಒಬ್ಬ ವೃದ್ಧೆ ಬ್ರಿಟಿಷ್ ಸೈನ್ಯದ ಎದುರು ಎದೆಗುಟ್ಟು ನಿಂತು ಗುಂಡೇಟು ತಿಂದ್ರೂ ಭಾರತದ ಧ್ವಜವನ್ನು ಕೆಳಗೆ ಬಿಡದೆ ಹಿಡಿದಿರ್ತಾರೆ. ಈ ದಿನ ವಿಶ್ವ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಒಬ್ಬ ವೀರ ಮಹಿಳೆಯನ್ನು ನೆನೆಸ್ಕೋಬೇಕು ಅಂದರೆ ಅದು ಮತಂಗಿನಿ ಹಜ್ರಾ ಅವರು. ಇವರು ಬಂಗಾಳದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸ್ತಾರೆ. ಬಾಲ್ಯದಲ್ಲೇ ವಿಧವೆಯಾಗಿದ್ದ ಇವರಿಗೆ ಬಡತನ, ಒಂಟಿತನ ಅವರ ಜೀವನದ ಒಂದು ಭಾಗ ಆಗಿತ್ತು. ಆದರೆ 1930ರ ದಶಕದಲ್ಲಿ ಗಾಂಧೀಜಿಯವರ ಅಸಹಕಾರ ಚಳವಳಿ ಶುರುವಾದಾಗ ಈ 60 ವರ್ಷದ ಮತಂಗಿನಿ ಹಜ್ರಾ ಅವರಿಗೆ ದೇಶ ಪ್ರೇಮದ ಕಿಚ್ಚು ಹತ್ತುತ್ತೆ. ಅವರು ಎಷ್ಟು ನಿಷ್ಠೆಯಿಂದ ಗಾಂಧೀಜಿಯವರ ತತ್ವಗಳನ್ನ ಪಾಲಿಸ್ತಿದ್ರು ಅಂದರೆ ಜನ ಅವ್ರನ್ನ ಪ್ರೀತಿಯಿಂದ ಗಾಂಧಿಬುರಿ ಅಂದರೆ ಅಜ್ಜಿ ಗಾಂಧಿ ಅಂತಲೇ ಕರೀತಾ ಇದ್ರು. ಆಗ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎಂಬ ಚಳವಳಿ ಭಾರತದಲ್ಲಿ ತುಂಬ ಜೋರಾಗಿ ನಡೀತಾ ಇರುತ್ತೆ. ಸುಮಾರು 6,000 ಜನರ ಪ್ರತಿಭಟನಾ ಮೆರವಣಿಗೆಯನ್ನು ಮಾತಂಗಿನಿಯವರು ಮುಂದೆ ನಡೆಸ್ತಿರ್ತಾರೆ. ಆಗ ಬ್ರಿಟಿಷ್ ಪೊಲೀಸರು ಗುಂಡು ಹಾರಿಸೋದಕ್ಕೆ ಶುರು ಮಾಡ್ತಾರೆ. ಮೊದಲನೆಯ ಗುಂಡು ಮಾತಂಗಿನಿಯವರ ಕಾಲಿಗೆ ಬೀಳುತ್ತೆ. ಆದರೂ ಅವರು ವಂದೇ ಮಾತರಂ ಎನ್ನುತ್ತಾ ಮುಂದೆ ನಡೀತಾರೆ. ಎರಡನೇ ಗುಂಡು ಅವರ ಕೈಗೆ ಬೀಳುತ್ತೆ. ರಕ್ತ ಸುರಿತಾ ಇದ್ರು ಅವರು ಹಿಡಿದಿದ್ದಂತಹ ತ್ರಿವರ್ಣ ಧ್ವಜವನ್ನು ಕೆಳಗೆ ಬಿಡುವುದೇ ಇಲ್ಲ. ಮೂರನೆಯ ಗುಂಡು ನೇರವಾಗಿ ಮತಂಗಿನಿಯವರ ಹಣೆಗೆ ಬೀಳುತ್ತೆ. ಅವರು ಕೆಳಗೆ ಬೀಳ್ತಾರೆ. ಆದರೆ ಪ್ರಾಣ ಹೋಗೋವರೆಗೂ ಅವರು ಆ ಬಾವುಟವನ್ನು ಮಣ್ಣಿಗೆ ತಾಗಲು ಬಿಡೋದೇ ಇಲ್ಲ. ಇವರ ಹೆಸರು ಯಾವುದೇ ಪುಸ್ತಕದಲ್ಲಿ ಉಲ್ಲೇಖ ಆಗದೇ ಇರ್ಬೋದು, ಆದರೆ ಭಾರತದ ಸ್ವತಂತ್ರದ ಅಡಿಪಾಯದಲ್ಲಿ ಇವರ ರಕ್ತ ಕೂಡ ಬೆರೆತಿದೆ. ಇಂದಿನ ಮಹಿಳೆಯರಿಗೆ ಇಂತಹ ನೈಜ ಸ್ಫೂರ್ತಿ ಬೇಕಿದೆ. ಕೇವಲ ಸುಂದರವಾಗಿ ಕಾಣುವುದು ಮಹಿಳಾ ದಿನವಲ್ಲ, ಮತಂಗಿನಿಯವರಂತಹ ಶಕ್ತಿಯನ್ನು ಹೊಂದುವುದು ನಿಜವಾದ ಮಹಿಳಾ ದಿನ. ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು.